ಯೋನೋ ಎಸ್ ಬಿ ಐ ಆ್ಯಪ್ನ ಇನ್ಸ್ಟಾಲ್ ಮಾಡೋದಕ್ಕೆ ಹೋದರೆ ಇನ್ಸ್ಟಾಲ್ ಆಗ್ತಾ ಇಲ್ಲ. ಏನು ಸಮಸ್ಯೆ, ಏನು ಕಾರಣ ಅನ್ನೋದನ್ನು ನಾವು ಇವತ್ತು ಚರ್ಚೆ ಮಾಡೋಣ. ಪ್ಲೇಸ್ಟೋರ್ನಲ್ಲಿ ಹೋಗಿ ಸರ್ಚ್ ಮಾಡಿದರೆ ಯೋನೋ ಎಸ್ ಬಿ ಐ ಆ್ಯಪ್ ಅನ್ನೋದು ಸಿಗ್ತಾ ಇಲ್ಲ. ಆ್ಯಪ್ ಸ್ಟೋರ್ನಲ್ಲಿ ಹೋಗಿ ಓಪನ್ ಮಾಡಿದರೂ ಕೂಡ ಇನ್ಸ್ಟಾಲ್ ಆಗ್ತಾ ಇಲ್ಲ. ಗೂಗಲ್ನಲ್ಲಿ ಎಲ್ಲಿ ಯಾವ ರೀತಿ ನಾವು ಇನ್ಸ್ಟಾಲ್ ಮಾಡಿದರೂ ಕೂಡ ಯೋನೋ ಆ್ಯಪ್ ಇನ್ಸ್ಟಾಲ್ ಆಗ್ತಾ ಇಲ್ಲ ಅಂದರೆ ಏನು ಪ್ರಾಬ್ಲಮ್ ಇರ್ಬೋದು, ಅದಕ್ಕೆ ಸೊಲ್ಯೂಷನ್ ಏನು ಅನ್ನೋದನ್ನು ಸಂಪೂರ್ಣವಾಗಿ ನಾನು ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ನೀವು ಒಂದು ಸ್ಕ್ರೀನ್ ಶಾಟ್ನ ನೋಡ್ತಾ ಇರಬಹುದು. ಯೋನೋ ಎಸ್ ಬಿ ಐ ಆ್ಯಪ್ ಅನ್ನೋದು ಪ್ಲೇಸ್ಟೋರ್ನಲ್ಲಿ ಈ ಫೋನಲ್ಲೂ ಕೂಡ ಸಿಗ್ತಾ ಇಲ್ಲ. ಈ ರೀತಿ ಸಿಗದೇ ಇರೋದಕ್ಕೆ ಕಾರಣ ಏನು ಅಂದರೆ ಇಲ್ಲಿ ಒಂದು ಆ್ಯಂಡ್ರಾಯ್ಡ್ ವರ್ಷನ್ನೇ ಕಾರಣ ಅಂತ ಹೇಳ್ಬೋದು. ಆ್ಯಂಡ್ರಾಯ್ಡ್ ವರ್ಷನ್ ಅಂದರೆ ನಮ್ಮೊಂದು ಆ್ಯಂಡ್ರಾಯ್ಡ್ನ ಆವೃತ್ತಿ ಏನು ನಡೀತಾ ಇದೆ, ಈಗ ಸದ್ಯಕ್ಕೆ ಹೊಸ ಒಂದು ಆವೃತ್ತಿ 17ನೇ ಆವೃತ್ತಿ ನಡೀತಾ ಇದೆ. ಹೊಸ ಫೋನ್ಗಳಲ್ಲೆಲ್ಲ 16 ಬರ್ತಾ ಇತ್ತು, ಈಗ ಮತ್ತೆ 17ನೇ ಆವೃತ್ತಿ ಲಾಂಚ್ ಆಗಿದೆ. ಅಂದರೆ ಆ್ಯಂಡ್ರಾಯ್ಡ್ ಆವೃತ್ತಿ ಹೇಳ್ತಾ ಇದ್ದೀನಿ. ಆ್ಯಂಡ್ರಾಯ್ಡ್ನ ಆವೃತ್ತಿ ಒಂದು ವರ್ಷಕ್ಕೆ 2 ವರ್ಷಕ್ಕೆ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಆ ಒಂದು ಆವೃತ್ತಿ ಚೇಂಜ್ ಆಗ್ತಾ ಹೋದಂಗೆ ಹಿಂದಿನ ಏನು ಹಳೆಯ ಆವೃತ್ತಿ ಇರುತ್ತೆ ಅದರಲ್ಲಿ ಯೋನೋ ಆ್ಯಪ್ ಅನ್ನೋದು ಒಂದು ಸೆಕ್ಯೂರಿಟಿಯ ದೃಷ್ಟಿಯಿಂದ ಅದನ್ನು ಬಂದ್ ಮಾಡಲಾಗುತ್ತೆ. ಅಂದರೆ ನಮ್ಮ ಒಂದು ಈಗ 17ನೇ 16ನೇ ಆವೃತ್ತಿ ನಡೀತಾ ಇದೆ ಅಂದರೆ 13, 12 ಏನು ಹಳೆಯ ಆವೃತ್ತಿ ಇರುತ್ತೆ ಅದರಲ್ಲಿ ಆ ಆ್ಯಪ್ ಅನ್ನೋದು ವರ್ಕ್ ಆಗೋದಿಲ್ಲ. ಯಾಕೆಂದರೆ ಸೆಕ್ಯೂರಿಟಿ ದೃಷ್ಟಿಯಿಂದ ಎಸ್ ಬಿ ಐನವರ ಒಂದು ಈ ರೀತಿ ಒಂದು ಗೈಡ್ಲೈನ್ ಇರುತ್ತೆ. ಅದಕ್ಕಾಗಿ ನೀವು 13 ಅಥವಾ 12 ಹಿಂದಿನ ಆ್ಯಂಡ್ರಾಯ್ಡ್ನ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಅಲ್ಲಿ ಏನು ಯೋನೋ ಆ್ಯಪ್ ಅನ್ನೋದು ಪ್ಲೇಸ್ಟೋರ್ನಲ್ಲಿ ಸಿಗೋದಿಲ್ಲ. ಯಾಕಂದರೆ ಅಲ್ಲಿ ಕಂಪ್ಯಾಟಬಿಲಿಟಿ ಇರೋದಿಲ್ಲ, ಅದಕ್ಕಾಗಿ ಅದು ಅಲ್ಲಿ ಇನ್ಸ್ಟಾಲ್ ಆಗೋದಿಲ್ಲ. ಅದಕ್ಕಾಗಿ ನೀವು ಅಲ್ಲಿ ಯೋನೋ ಲೈಟ್ ಆ್ಯಪ್ನ ಯೂಸ್ ಮಾಡಬಹುದು. ಯೋನೋ ಲೈಟ್ ಆ್ಯಪ್ ಅನ್ನೋದು ಯಾವುದೇ ಫೋನಲ್ಲಿ ಇನ್ಸ್ಟಾಲ್ ಆಗುತ್ತೆ ಈಸಿಯಾಗಿ. ಆದರೆ ಯೋನೋ ಲೈಟ್ ಆ್ಯಪ್ನಲ್ಲಿ ಎಲ್ಲ ಒಂದು ಫೀಚರ್ಸ್ಗಳು ಅಥವಾ ಎಲ್ಲ ಆಪ್ಷನ್ಸ್ಗಳು ಸಿಗೋದಿಲ್ಲ. ಅದಕ್ಕಾಗಿ ನೀವು ಯೋನೋ ಆ್ಯಪ್ನ ಯೂಸ್ ಮಾಡಬೇಕು ಅಂದರೆ ಇನ್ನೊಂದು ಆಪ್ಷನ್ ಏನು ಅಂದರೆ ಯೋನೋ ಆ್ಯಪ್ನ ನೀವು ಅಲ್ಲಿ ಯೂಸ್ ಮಾಡಬೇಕು ಅಂದರೆ ನಿಮ್ಮ ಒಂದು ಆ್ಯಂಡ್ರಾಯ್ಡ್ ವರ್ಷನ್ನ ಅಪ್ಡೇಟ್ ಮಾಡೋದಕ್ಕೆ ಬರುತ್ತಾ ಅಂತ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಫೋನ್ನ ಒಂದು ಮಾಡೆಲ್ ಯಾವುದಿದೆ ಅದನ್ನು ಹಾಕಿಬಿಟ್ಟು ನೀವು ಯೂಟ್ಯೂಬಲ್ಲೋ ಅಥವಾ ನೀವು ಚಾಟ್ GPT-ನಲ್ಲಿ ಹಾಕಿ ನೋಡಬಹುದು ನಮ್ಮ ಒಂದು ಆ್ಯಂಡ್ರಾಯ್ಡ್ ವರ್ಷನ್ ಅನ್ನೋದು ಅಪ್ಡೇಟ್ ಮಾಡೋದಕ್ಕೆ ಬರುತ್ತಾ ಅಂತ. ಆ್ಯಂಡ್ರಾಯ್ಡ್ ವರ್ಷನ್ ಅನ್ನೋದು 12ನೇ ವರ್ಷನ್ ಅನ್ನೋದು 13 ಅಥವಾ 14ನೇ ವರ್ಷನ್ಗೆ ನೀವು ಅಪ್ಡೇಟ್ ಮಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಯೋನೋ ಆ್ಯಪ್ ಅನ್ನೋದು ಇನ್ಸ್ಟಾಲ್ ಆಗುತ್ತೆ. ಆದರೆ ಅದು ಎಲ್ಲ ಫೋನ್ಗಳಲ್ಲಿ ಅಪ್ಡೇಟ್ ಆಗೋದಿಲ್ಲ ಸ್ನೇಹಿತರೆ. ಕೆಲವೊಂದಿಷ್ಟು ಫೋನ್ಗಳಲ್ಲಿ ಮಾತ್ರ ಆ ಒಂದು ಆ್ಯಂಡ್ರಾಯ್ಡ್ ಅಪ್ಡೇಟ್ ಮಾಡುವಂಥ ಆಪ್ಷನ್ ಇರುತ್ತೆ. ಆದರೆ ನೀವು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಅಪ್ಡೇಟ್ ಆಗುತ್ತಾ ಅಂತ. ಅಪ್ಡೇಟ್ ಆಗದೆ ಹೋದರೆ ಬೇರೆ ಯಾವುದೇ ರೀತಿಯಲ್ಲಿ ಆಪ್ಷನ್ ಇರೋದಿಲ್ಲ. ಅದಕ್ಕಾಗಿ ನೀವು ಕೇವಲ ಯೋನೋ ಲೈಟ್ ಮಾತ್ರ ಯೂಸ್ ಮಾಡಬಹುದು. ಅದಕ್ಕಾಗಿ ನಿಮ್ಮ ಹಳೆಯ ಆ್ಯಂಡ್ರಾಯ್ಡ್ಗಳಲ್ಲಿ ಆ ಒಂದು ಯೋನೋ ಆ್ಯಪ್ ಅನ್ನೋದು ವರ್ಕ್ ಆಗೋದಿಲ್ಲ ಅಷ್ಟೇ. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ. ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.